ಟಿವಿ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕುವೈಟ್ನಿಂದ ಗಲ್ಫ್ ಕನ್ನಡಿಗರ ಒಕ್ಕೂಟದ ಉಪಾಧ್ಯಕ್ಷನಾದ ನಾನು ಸುರೇಶ್ ರಾವ್ ನೇರಮಳ್ಳಿ ಕುವೈಟ್ನಲ್ಲಿ ಕಳೆದ 2.5 ದಶಕಗಳಿಂದ ಉದ್ಯೋಗದಲ್ಲಿದ್ದು ಗಲ್ಫ್ ಕನ್ನಡಿಗ ಒಕ್ಕೂಟದ ಉಪಾಧ್ಯಕ್ಷನಾದ ಸುರೇಶ್ ರಾವ್ ನೇರಮಳ್ಳಿ ಅವರು ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗ್ರಸ್ತ ಇವತ್ತಿಗೆ 7ನೇ ದಿನ. ಗಲ್ಫ್ ಕನ್ನಡಿಗ ಒಕ್ಕೂಟದ ಉಪಾಧ್ಯಕ್ಷನಾದ ನಾನು ಇದರ ವರದಿಯನ್ನು ನೀಡ್ತಾ ಇದ್ದೇನೆ. ಕುವೈಟ್ ಸರ್ಕಾರದ ಸಲಹೆ ಸೂಚನೆ ಸುತ್ತೋಲೆ ಈ ಥರ ಇದೆ. ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳಲ್ಲಿ 196 ಶೆಲ್ಟರ್ ಆಗಿ ಘೋಷಿಸಿದ್ದಾರೆ. ವ್ಯವಹಾರ, ಸಭೆ, ಸೆಮಿನಾರ್ ಇಲ್ಲವೇ ಕುಟುಂಬ ಸದಸ್ಯರನ್ನು ಭೇಟಿಯಾಗಲು ವಿಸಿಟ್ ವೀಸಾದ ಮೇಲೆ ಬಂದು ವೀಸಾ ಅವಧಿ ಮುಗಿದರೂ ಯುದ್ಧ ಪರಿಸ್ಥಿತಿಯಿಂದ ಇಲ್ಲಿಯೇ ಬಾಕಿ ಉಳಿದವರಿಗೆ 1 ತಿಂಗಳ ವೀಸಾ ವಿಸ್ತರಣೆ. ಕುವೈಟ್ನಲ್ಲಿ ವ್ಯವಹಾರ, ಉದ್ಯೋಗ, ಕೆಲಸದಲ್ಲಿದ್ದು ರಜೆಗೆಂದು ಕುವೈಟ್ನಿಂದ ಹೊರ ಹೋದವರಿಗೆ ವೀಸಾ ಅವಧಿ ಮುಗಿದರ ನಂತರವೂ ಕೂಡ ಕುವೈಟಿಗೆ ಮರಳಲು 3 ತಿಂಗಳ ಕಾಲಾವಕಾಶ. ಆಹಾರ ಪದಾರ್ಥಗಳು, ಅವಶ್ಯಕ ವಸ್ತುಗಳ ಕೊರತೆಯಾಗದಂತೆ ಮುಂಜಾಗ್ರತೆ ವಹಿಸಿದ್ದಾರೆ. ವಿದೇಶಿ ಪ್ರಜೆಗಳ ಕ್ಷೇಮ ಕಲ್ಯಾಣವನ್ನು ಬಯಸುತ್ತಿದ್ದಾರೆ. ಆ ಬಗ್ಗೆ ಕ್ರಮವನ್ನು ಕುವೈಟ್ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಸೇನಾ ಕಾರ್ಯಾಚರಣೆಗಳ ವಿಡಿಯೋಗಳು, ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದನ್ನು ನಿಷೇಧಿಸಿದ್ದಾರೆ. ಈಗಾಗಲೇ ನಮ್ಮ ಭಾರತ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಕುವೈಟ್ ಯುವರಾಜನ ಜೊತೆ ಮಾತುಕತೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವಾಲಯ ಹಾಗೂ ಭಾರತೀಯ ರಾಯಭಾರಿ ಕಚೇರಿ ಜೊತೆ ಸತತ ಸಂಪರ್ಕದಲ್ಲಿದೆ. ಇದರ ಜೊತೆಗೆ ಕೊರೋನಾ ಮಹಾಮಾರಿ ಸಮಯದಲ್ಲಿ ಅನಿವಾಸಿ ಕನ್ನಡಿಗರ ಉಪಾಧ್ಯಕ್ಷರಾದ ಡಾಕ್ಟರ್ ಆರತಿ ಕೃಷ್ಣರವರು ಈಗ ಕರ್ನಾಟಕ ಸರ್ಕಾರದ MLC ಕೂಡ ಆಗಿದ್ದಾರೆ. ಅವರ ಕೊರೋನಾ ಸಮಯದಲ್ಲಿ ಅವರ ಸಹಕಾರ, ಬೆಂಬಲವನ್ನು ಕೂಡ ನಾವು ಇಲ್ಲಿ ಸ್ಮರಿಸಬೇಕು. ಹಾಗೆ ಭಾರತೀಯ ರಾಯಭಾರಿ ಕಚೇರಿ, ಭಾರತದ ಹಾಗೂ ಕರ್ನಾಟಕ ಸರ್ಕಾರದ ಸಲಹೆ ಸೂಚನೆ ಸುತ್ತೋಲೆಗಳು. ಕುವೈಟ್ನಲ್ಲಿ ವಾಸಿಸುವ ಎಲ್ಲ ಭಾರತೀಯ ನಾಗರಿಕರು ಜಾಗರೂಕರಾಗಬೇಕು. ಸುರಕ್ಷತಾ ಮಾರ್ಗಸೂಚಿಗಳು ಮತ್ತು ಅಧಿಕೃತ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಎಲ್ಲ ಸಮಯದಲ್ಲೂ ಎಚ್ಚರಿಕೆಯಿಂದ ಇರಬೇಕು ಎಂದು ರಾಯಭಾರಿ ಕಚೇರಿ ವಿನಂತಿಸಿದೆ. ಅರಬ್ ರಾಷ್ಟ್ರಗಳಲ್ಲಿ ಸಂಘರ್ಷವಾದ್ದರಿಂದ ಅಲರ್ಟ್ ಆಗಿರಿ ಎಂದ ರಾಯಭಾರಿ ಕಚೇರಿ ಸಿಬ್ಬಂದಿಗಳ ಪಾಸ್ಪೋರ್ಟ್ ಕೊಡುವಂತೆ ಉದ್ಯಮಗಳಿಗೆ ಸೂಚಿಸಿದೆ. ಭಾರತ ಸರ್ಕಾರ ಯುದ್ಧ ಸಮಯದ ಮಾಹಿತಿಗಾಗಿ ದೆಹಲಿಯಲ್ಲಿ ಕಂಟ್ರೋಲ್ ರೂಮ್ ಪ್ರಾರಂಭ ಮಾಡಿದೆ. ಈ ಪ್ರದೇಶದಲ್ಲಿರುವ ಎಲ್ಲ ಭಾರತೀಯ ರಾಯಭಾರಿ ಕಚೇರಿಗಳ ತುರ್ತು ಸಂಪರ್ಕ ಸಂಖ್ಯೆಗಳ ಪಟ್ಟಿ ಮಾಡಿ ಮಾಹಿತಿ ನೀಡಿದೆ. ಸ್ಥಳೀಯ ಕುವೈಟ್ನಲ್ಲಿ CBSE ಪರೀಕ್ಷೆಗಳನ್ನು ಮುಂದಿನ ಸೂಚನೆಯವರೆಗೂ ಮುಂದೂಡಲಾಗಿದೆ. ಈಗ ಯುದ್ಧಗಳ ಬಗ್ಗೆ ವರದಿ. 28 ಫೆಬ್ರವರಿ ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾದ ಸೈರನ್ ಡ್ರೋನ್ ಕ್ಷಿಪಣಿಗಳ ಯುದ್ಧ ವಿಮಾನಗಳ ಹಾರಾಟ, ಕ್ಷಿಪಣಿ ಡ್ರೋನ್ಗಳ ಹೊರಡುವಿಸುವಿಕೆ ಆಗಸ್ಟ್ನಲ್ಲಿ ನಡೆಯುವುದು ಕಾಣುತ್ತಲೇ ಇದೆ. ಡ್ರೋನ್ ಕ್ಷಿಪಣಿಗಳು ಹೊರಟಿರುವ ಸೂಚನೆಯಾಗಿ ಕೆಲವು ಗಂಟೆಗಳ ಅಂತರದಲ್ಲಿ ಸೈರನ್ ಮೊರೆತ ನಡೆದೇ ಇದೆ. ಸೈರನ್ ಮೊಳಗುವುದು ಶತ್ರು ದೇಶದ ಡ್ರೋನ್ ಕ್ಷಿಪಣಿಗಳ ಯುದ್ಧ ವಿಮಾನಗಳ ಸೂಚನೆ. ಸುರಕ್ಷಿತ ತಾಣಗಳಿಗೆ ತೆರಳಿ ರಕ್ಷಿಸಿಕೊಳ್ಳಿ ಎಂಬ ಸೂಚನೆ ಹೊರತು ಕೆಲವರ ಅಸಂಬದ್ಧ ಹೇಳಿಕೆಯಂತೆ ಸುರಕ್ಷಿತವಾಗಿ ಇದೆ ಅಂತ ಅಲ್ಲ. ಯುದ್ಧ, ಆಪತ್ಕಾಲ, ತುರ್ತು ಪರಿಸ್ಥಿತಿ ಸೂಚನೆಯಾಗಿ ಸೈರನ್ ಮೊಳಗಿಸುವ ಹೊರತು ಶಾಂತಿ ಕಾಲದಲ್ಲಿ ಸೈರನ್ ಮೊಳಗುವುದಿಲ್ಲ. ಹಾಗಾಗಿ 196 ಶೆಲ್ಟರ್ಗಳನ್ನು ಘೋಷಿಸಿದರೂ ಕೂಡ ಅಂಥ ಆತಂಕದ ಪರಿಸ್ಥಿತಿ ಬಂದಿಲ್ಲ. ಹಾಗಾಗಿ ಜನಜೀವನ ಯಾವುದೇ ನಿರಾತಂಕವಾಗಿ ನಡೆದಿದೆ, ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದಿದೆ. ಹಾಗೆ ಖಾಸಗಿ ಮತ್ತು ಸರಕಾರಿ ಸಂಚಾರ ವ್ಯವಸ್ಥೆ ಕೂಡ ಸುಗಮವಾಗಿ ನಡೆಯುತ್ತಾ ಇದೆ. ಆಹಾರ ವಸ್ತುಗಳಲ್ಲಾಗಲಿ, ಅವಶ್ಯಕ ವಸ್ತುಗಳಾಗಲಿ ಯಾವುದೇ ಕೊರತೆ ಕಂಡು ಬಂದಿಲ್ಲ. ಯುದ್ಧ ಪ್ರಾರಂಭದ ದಿನ ಜನರು ATM ಮುಂದೆ ಅವಶ್ಯಕ ನಾಗರಿಕ ವಸ್ತುಗಳ ಸಂಗ್ರಹಣೆಗೆ ಆತುರ ತೋರಿದರೂ ಸರ್ಕಾರವೇ ಅವಶ್ಯಕ ವಸ್ತುಗಳ ಸಂಗ್ರಹವಿದೆ ಎಂದು ಪ್ರಕಟಣೆ ಹೊರಡಿಸಿದ ನಂತರ ಕಡಿಮೆಯಾಗಿದೆ. ಅವರ ಮುಖ್ಯ ಗುರಿ ಇಸ್ರೇಲ್ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ, ಸೇನಾನೆಲೆ, ವಾಯುನೆಲೆ, ಅಮೆರಿಕದವರ ವಸತಿ ಪ್ರದೇಶ. ಸೇನಾನೆಲೆ, ವಾಯುನೆಲೆಗಳು ಗಡಿ ಪ್ರದೇಶ ಹಾಗೂ ಹೊರವಲಯ, ಹೊರವರ್ತುಗಳಲ್ಲಿ ಇರುವುದು. ನಮ್ಮ ಸರ್ಕಾರದ ನಗರ ಯೋಜನೆಯ ಪ್ರಾಜೆಕ್ಟ್ ಗಡಿ ಪ್ರದೇಶದಲ್ಲಿದ್ದು ಮರುಭೂಮಿಯ ಮಟ್ಟಸವಾದ ನೆಲವಿರುವುದರಿಂದ ಎಲ್ಲ ದಾಳಿ ಪ್ರತಿದಾಳಿಗಳನ್ನು ನೋಡಬಹುದು, ಕೇಳಬಹುದು. ನಮ್ಮ ಹತ್ತಿರದ ವಾಯುನೆಲೆ ಕೂಡ ಹಾನಿಯಾಗಿದೆ. ಇಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೆ ಇಲ್ಲಿನ ಅಮೆರಿಕದ ರಾಯಭಾರಿ ಕಚೇರಿ ಹಾಗೂ ಸೇನೆಗಳಿಗೆ ಕೂಡ ಹಾನಿಯಾಗಿದೆ. ಇನ್ನೊಂದು 2.5 ದಶಕಗಳಿಂದ ಕುವೈಟ್ನಲ್ಲಿದ್ದು
ಕೆಲವು ಗಲ್ಫ್ ಯುದ್ಧಗಳನ್ನು ನೋಡಿದ್ದು 2003 ಕುವೈಟ್ ಇರಾಕ್ ಯುದ್ಧದ ಸಮಯದಲ್ಲಿ ಕೂಡ ಈ ಯುದ್ಧ ಪರಿಸ್ಥಿತಿ ನಮಗೆ ಅನುಭವ ಆಗಿದೆ. ಹಾಗಾಗಿ ಯುದ್ಧ ಇಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಹೊಸತೇನೂ ಅಲ್ಲ. ಇಲ್ಲಿ ಮೊದಲ ದಿನವೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಚ್ಚಿದ್ದು ಯಾವುದೇ ಉಡ್ಡಯನ ನಡೆಯುತ್ತಿಲ್ಲ. ವಿಮಾನ ನಿಲ್ದಾಣದ ಮೇಲೆ ದಾಳಿಯಿಂದ ಹಾನಿಗೊಳಗಾಗಿದೆ. ಪ್ರತಿ ದಾಳಿಯಿಂದ ಡ್ರೋನ್ ಕ್ಷಿಪಣಿ ಅವಶೇಷಗಳು ಜನವಸತಿ ಪ್ರದೇಶಗಳನ್ನು ಬಿದ್ದಿವೆ. ಅಮೆರಿಕದ ಸೇನೆಗೂ ಕೂಡ ಹಾನಿಯಾಗಿದೆ. ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಭಾರತೀಯ ಶಾಲಾ ಕಾಲೇಜುಗಳು ಯುದ್ಧ ಪ್ರಾರಂಭದ ದಿನದಿಂದ ಬಂದ್ ಮಾಡಿದ್ದು ಅವುಗಳಲ್ಲಿ 196 ಶೆಲ್ಟರ್ ಆಗಿ ಘೋಷಿಸಿದ್ದಾರೆ. ಸದ್ಯಕ್ಕೆ ಎಲ್ಲರೂ ತಮ್ಮ ತಮ್ಮ ವಾಸಸ್ಥಳದಲ್ಲಿ ಇದ್ದು ಜಾಗ್ರತೆ ವಹಿಸುತ್ತಿದ್ದು, ಅವಶ್ಯಕತೆ ಇದ್ದರೆ ಮಾತ್ರ, ಪರಿಸ್ಥಿತಿ ಬಿಗಡಾಯಿಸಿದರೆ ಮಾತ್ರ ಶೆಲ್ಟರ್ಗೆ ಹೋಗಬಹುದು. ಲೆಬನಾನ್ ಮತ್ತು ಅಜರ್ಬೈಜಾನ್ ದೇಶಗಳಿಗೂ ಹಬ್ಬಿದ ಯುದ್ಧದ ಪರಿಸ್ಥಿತಿ. ಕುವೈಟ್ ದೇಶವೊಂದರಲ್ಲಿ 11,52,000 ಜನ ಭಾರತೀಯರಿದ್ದು, ಒಟ್ಟು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸರಿಸುಮಾರು 10.8 ಮಿಲಿಯನ್ ಭಾರತೀಯರಿದ್ದು, ಪರಿಸ್ಥಿತಿ ಬಿಗಡಾಯಿಸಿದರೂ ಏರ್ ಲಿಫ್ಟ್ ಮಾಡುವುದು ನಿರ್ಧಾರಿತ ಸಮಯ ಮಿತಿಗಳಲ್ಲಿ ಸಾಧ್ಯವಿಲ್ಲದ ಮಾತಾಗಿದೆ. ಹಡಗಿನಲ್ಲಿ ಪ್ರಯಾಣಕ್ಕೂ ಕೂಡ ಹರ್ಮುಜ್ ಜಲಸಂಧಿ ಮುಚ್ಚಿದ್ದರಿಂದ ಅದು ಕಷ್ಟ ಸಾಧ್ಯ ಅನಿಸುತ್ತಿದೆ. ಯುದ್ಧ ನಿಯಂತ್ರಣಕ್ಕೆ ಬಂದರೆ ನಿಂತರೆ ಮಾತ್ರ ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಕಾಣುತ್ತಿದೆ. ಯುದ್ಧ ಪ್ರಾರಂಭದ ದಿನದಿಂದ ವಿಮಾನ ನಿಲ್ದಾಣ ಮತ್ತು ಶಾಲಾ ಕಾಲೇಜುಗಳು ಬಂದಾಗಿದ್ದು ಕಾರ್ಯಾಚರಿಸುತ್ತಿಲ್ಲ. ಉಳಿದಂತೆ ಖಾಸಗಿ ಕಚೇರಿ, ಕಂಪನಿ, ಮಾಲ್, ಹೋಟೆಲ್, ಕೈಗಾರಿಕೋದ್ಯಮಗಳು ಕಾರ್ಯನಿರ್ವಹಿಸುತ್ತಿದೆ. ಜನರು ಕೂಡ ಹಾಜರಾಗುತ್ತಿದ್ದಾರೆ. ಜನಜೀವನ ಸಾಮಾನ್ಯವಾಗಿದೆ. ಖಾಸಗಿ ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಯಾವುದೇ ತೊಂದರೆಯಾಗಿಲ್ಲ. ಇಲ್ಲಿನ ಸರ್ಕಾರಿ ಕಚೇರಿಗಳಲ್ಲಿ 30% ಹಾಜರಾತಿ, ಉಳಿದಂತೆ 70% ಮನೆಯಿಂದಲೇ ಕಾರ್ಯನಿರ್ವಹಿಸಲು ಸಹಕಾರ ಪ್ರಕಟಣೆ ಹೊರಡಿಸಿದೆ. ಯುದ್ಧ ಪ್ರಾರಂಭದ ದಿನದಿಂದ ಕೆಲವು ಗಂಟೆಗಳ ಅಂತರದಲ್ಲಿ ಸೈರನ್ ಮೊಳಗುವಿಕೆ, ಕೆಲವೊಮ್ಮೆ ಸತತ ಮೊಳಗುವಿಕೆ, ರಾತ್ರಿಗಳಲ್ಲಿ ಬಿಟ್ಟು ಬಿಡದೆ ಕ್ಷಿಪಣಿ ದ್ರೋಣಿ ದಾಳಿ, ಪ್ರತಿದಾಳಿ, ಅವಶೇಷಗಳು ಬೀಳುತ್ತಿದ್ದು, ನಿನ್ನೆ ರಾತ್ರಿಯಿಂದ ಸೈರನ್ ಕಡಿಮೆಯಾಗಿದೆ. ಆದರೂ ಕೂಡ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಹಲವು ಸೈರನ್ಗಳ ಸದ್ದು ಹಾಗೂ ದಾಳಿ, ಪ್ರತಿದಾಳಿ ಕೂಡ ನಡೆದಿದೆ. ಒಂದು ಹಂತದಲ್ಲಿ ಯುದ್ಧ ನಿಯಂತ್ರಣಕ್ಕೆ ಬಂದಂತೆ ಕಾಣುತ್ತಿದೆ. ಹಾಗಾಗಿ ಜನರು ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಇಲ್ಲಿ ಕೂಡ ಸತತ 7 ದಿನಗಳಿಂದ ಯುದ್ಧ ನಡೆಯುತ್ತಿದ್ದು, ಇದು ಒಂದು ರೀತಿಯ ಸಾಮಾನ್ಯ ದೃಶ್ಯವಾಗಿದೆ. ಈ ರಂಜಾನ್ ಪವಿತ್ರ ಉಪವಾಸದ ಪವಿತ್ರ ಮಾಸದಲ್ಲಿ ಹಾಗೆ ಯಾರಿಗೂ ಕೂಡ ಗಲ್ಫ್ ರಾಷ್ಟ್ರದಲ್ಲಿ ಯಾರಿಗೂ ಕೂಡ ವಿಶ್ವದಾದ್ಯಂತ ಯಾರಿಗೂ ಕೂಡ ಯುದ್ಧ ಬೇಡವಾಗಿದೆ. ಆದರೂ ಕೂಡ ಎಲ್ಲರ ಕ್ಷೇಮಕ್ಕಾಗಿ, ಭಾರತೀಯರ ಕ್ಷೇಮಕ್ಕಾಗಿ ಹಾಗೂ ವಿಶ್ವದಾದ್ಯಂತ ನೆಲೆಸಿರುವ ಎಲ್ಲ ಸಮಸ್ತ ಜನರಿಗೆ ಕ್ಷೇಮಕ್ಕಾಗಿ ಹಾಗೂ ವಿಶ್ವದ ಶಾಂತಿಗಾಗಿ ನಾವು ವಿಶ್ವದ ಶಾಂತಿಯನ್ನು ಬಯಸೋಣ. ಯುದ್ಧ ಬೇಕಾಗಿಲ್ಲ, ಶಾಂತಿ ನೆಲೆಸಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ವಸುದೈವ ಕುಟುಂಬಕಂ ಎನ್ನುವಂತೆ ಎಲ್ಲರ ಶಾಂತಿಗಾಗಿ, ಎಲ್ಲರ ಕ್ಷೇಮ ಅಭಿವೃದ್ಧಿಗಾಗಿ ಹಾಗೂ ಎಲ್ಲರ ಶಾಂತಿಗಾಗಿ, ವಿಶ್ವ ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ ಎನ್ನುತ್ತಾ ನಾನು ಸುರೇಶ್ ರಾವ್ ನೇರಂಬಳ್ಳಿ, ಕುವೈಟ್ನಿಂದ ಯುದ್ಧದ ವರದಿ. ಇದು ಇನ್ನೊಂದು ವಿಚಾರ ಏನೆಂದರೆ, ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧವು ವಿಶ್ವಯುದ್ಧವಾಗಿ ಪರಿವರ್ತನೆ ಆಗದೇ ಇರಲಿ. ಇಲ್ಲಿಗೆ ಈ ಕೂಡಲೇ ಅಥವಾ ಕೆಲವೇ ದಿನಗಳ ಅಂತರದಲ್ಲಿ ಈ ಯುದ್ಧವು ಒಂದು ಶಾಂತಿಯ ರೂಪಕ್ಕೆ ಬರಲಿ. ಎಲ್ಲ ವಿಶ್ವದಲ್ಲಿ ಎಲ್ಲರೂ ಕೂಡ ಶಾಂತಿ ಉಂಟಾಗಲಿ, ಎಲ್ಲರೂ ಕೂಡ ಕ್ಷೇಮದಿಂದ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ